ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ 2025-26ನೇ ಸಾಲಿನ ಆಂತರಿಕ ಮೌಲ್ಯಮಾಪನದ ಪುಸ್ತಕ ಅಂದ್ರೆ ಚಟುವಟಿಕೆ ಪುಸ್ತಕ ತರಗತಿ 9ನೇ ವಿಷಯ ಗಣಿತ ಅಂದ್ರೆ 9ನೇ ತರಗತಿ ಗಣಿತ ವಿಷಯದ ಒಂದು ಚಟುವಟಿಕೆಯನ್ನು ನೋಡೋಣ. ರೂಪಣಾತ್ಮಕ ಮೌಲ್ಯಮಾಪನ 2ರಲ್ಲಿ ಬರುವಂತಹ ಚಟುವಟಿಕೆ 3 ಅಂತ. ಈಗಾಗಲೇ 1 ಮತ್ತು 2 ಚಟುವಟಿಕೆಗಳ ವಿಡಿಯೋವನ್ನ ಮಾಡಿದ್ದೀನಿ. ಇದು 3ನೇ ಚಟುವಟಿಕೆಯನ್ನ ಈ FA2 ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ 3 ಮತ್ತು 4 2 ಚಟುವಟಿಕೆಗಳನ್ನ ತೆಗೆದುಕೊಳ್ಳಬೇಕಾಗಿರುತ್ತೆ ಮತ್ತು ಒಂದು FA2 ಎಕ್ಸಾಮ್ ಅನ್ನು ತೆಗೆದುಕೊಳ್ಳಬೇಕಾಗಿರುತ್ತೆ. ಹಾಗಾಗಿ ಅದಕ್ಕೋಸ್ಕರವಾಗಿ ಈ ಚಟುವಟಿಕೆ 3 9ನೇ ತರಗತಿ ಗಣಿತ ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ಅಂದ್ರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಹಾಗೂ ಯುಕ್ಲಿಡನ ರೇಖಾಗಣಿತದ ಪ್ರಸ್ತಾವನೆ. ವಾರ್ಷಿಕ ಪಠ್ಯ ವಿಭಜನೆ ಪ್ರಕಾರ ಈ ರೀತಿಯಾಗಿ 2 ಘಟಕಗಳನ್ನ ಚಟುವಟಿಕೆ 3ರಲ್ಲಿ ಮತ್ತೆ ಮುಂದೆ ಚಟುವಟಿಕೆ 4ರಲ್ಲಿ ಕೂಡ ಘಟಕಗಳನ್ನು ತೆಗೆದುಕೊಳ್ಳಲಿದೆ. ಇಲ್ಲಿ ಮೌಲ್ಯಾಂಕನ ಮಾನಕಗಳು ಅತ್ಯುತ್ತಮ ಆದರೆ 3, ಉತ್ತಮ 2, ಸಾಧಾರಣ ಆದರೆ 1 ಅಂಕ. ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕಲಿಕಾಂಶಗಳು ರೇಖಾತ್ಮಕ ಸಮೀಕರಣಗಳ ಅರ್ಥ ಅತ್ಯುತ್ತಮವಾಗಿ ಬರೆದರೆ 3, ಸಾಧಾರಣ ಬರೆದರೆ 2 ಅಂತ ಈ ರೀತಿಯಾಗಿ ಅಂಕಗಳನ್ನು ಏನು ಮೇಲ್ಗಡೆ ಇದೆಯಲ್ಲ ಉತ್ತಮ, ಅತ್ಯುತ್ತಮ, ಸಾಧಾರಣ ಈ ರೀತಿಯಾಗಿ ಅಂಕಗಳನ್ನು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡತಕ್ಕಂಥ ಈಗಿನ ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ವಿವರಣೆಯನ್ನು ನೀಡಿದ್ದೇನೆ. ಈ ಕಲಿಕಾಂಶ 1 ರೇಖಾತ್ಮಕ ಸಮೀಕರಣಗಳ ಅರ್ಥ. ಪ್ರಶ್ನೆ 1 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಅರ್ಥವನ್ನ ಬರೆಯಿರಿ. ಕಲಿಕಾಂಶಗಳು 2 ರೇಖಾತ್ಮಕ ಸಮೀಕರಣಗಳನ್ನು ax + by + c 0 ರೂಪದಲ್ಲಿ ಬರೆದು ABC ಬೆಲೆಗಳನ್ನು ಬರೆಯಿರಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೂಡ ಇರುತ್ತೆ ಮತ್ತು ಈ ಒಂದು ವಿಡಿಯೋದಲ್ಲಿ ಈ ಒಂದು ಚಟುವಟಿಕೆಯ ಉತ್ತರಗಳು ಕೂಡ ನಮಗೆ ಲಭ್ಯ ಇರುತ್ತೆ. ಹಾಗಾಗಿ ಈಗ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನ ಚಟುವಟಿಕೆ ಮತ್ತು ಉತ್ತರಗಳನ್ನ ನೋಡೋಣ. x = 3y, 2x = -5y, -2x + 3y = 6, 3x + 2 0 ಈ ರೂಪದಲ್ಲಿ ಬರೆದು ABC ಬೆಲೆಗಳನ್ನು ಬರೀತಕ್ಕಂಥ. ಇನ್ನು ಕಲಿಕಾಂಶ 3 ಒಂದು ರೇಖಾತ್ಮಕ ಸಮೀಕರಣದ ಪರಿಹಾರ. ಪ್ರಶ್ನೆ 3 ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ ಎರಡೆರಡು ಪರಿಹಾರಗಳನ್ನು ಕಂಡುಹಿಡಿಯಿರಿ. 4x + 3y = 12, 2x + 5y = 0, 3y + 4 = 0. ಕಲಿಕಾಂಶ 4 ಸ್ವಯಂ ಸಿದ್ಧಗಳು. ಯುಕ್ಲಿಡನ ಸ್ವಯಂ ಸಿದ್ಧಗಳನ್ನು ಬರೆಯಿರಿ. ಕಲಿಕಾಂಶ 5 ಆಧಾರ ಪ್ರತಿಜ್ಞೆಗಳು. ಯುಕ್ಲಿಡನ ಆಧಾರ ಪ್ರತಿಜ್ಞೆಗಳನ್ನ ಬರೆಯಿರಿ. ಈಗ ಉತ್ತರಗಳನ್ನ ನೋಡ್ತಾ ಹೋಗೋಣ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಅರ್ಥ ಬರೆಯಿರಿ ಅಂತಿದೆ. a, b ಮತ್ತು c ಗಳು ವಾಸ್ತವ ಸಂಖ್ಯೆಗಳಾಗಿರುವಂತೆ ಮತ್ತು a ಮತ್ತು ಹಾಗೂ b ಎರಡೂ 0 ಅಲ್ಲದಿರುವಂತೆ ax + by + c = 0 ರೂಪದ ಒಂದು ಸಮೀಕರಣವನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಎನ್ನುತ್ತೇವೆ. ಇನ್ನು ಕಲಿಕಾಂಶ 2ರಲ್ಲಿ ಇವುಗಳನ್ನು ಆದರ್ಶ ರೂಪದಲ್ಲಿ ಬರೆದು ಅವುಗಳ ABC ಬೆಲೆ ಅಂತ ಹೇಳಿದ್ರೆ x = 3y, -3y ಈ ಕಡೆ ತಂದ್ರೆ +3y ಈ ಕಡೆ ತಂದ್ರೆ -3y + 0 = 0. ಇದನ್ನ ಆದರ್ಶ ರೂಪಕ್ಕೆ ಹೋಲಿಸಿದಾಗ a ಬೆಲೆ 1, b ಬೆಲೆ -3, c ಬೆಲೆ ಅದೇ ರೀತಿ ಇಲ್ಲೊಂದು ಕೊಟ್ಟಿದ್ದಾರೆ 2x - 5y ಅನ್ನು ಎಡಭಾಗದಲ್ಲಿ ತಂದ +5y = 0. ಇದನ್ನ ಆದರ್ಶ ರೂಪದಲ್ಲಿ ಹೋಲಿಸಿದಾಗ a ಬೆಲೆ 2, b ಬೆಲೆ 5, c ಬೆಲೆ 0 ಅನ್ನುವಂತ ಉತ್ತರಗಳನ್ನು ಇಲ್ಲಿ ಬರೆಯಲಾಗಿದೆ. ಅದೇ ರೀತಿ ಮೂರನೇದು ಕೂಡ ಅದೇ ರೀತಿ ಇದೆ. -2x + 3y = 6, +6 ಅನ್ನ ಎಡಭಾಗದಲ್ಲಿ ತಂದಾಗ ಏನಾಯ್ತು -6 ಆಯ್ತು. ಆದರ್ಶ ರೂಪಕ್ಕೆ ಹೋಲಿಸಿದಾಗ a ಬೆಲೆ -2, b ಬೆಲೆ 3, c ಬೆಲೆ -6 ಅಂತ ಉತ್ತರಗಳನ್ನು ಬರೆಯಲಾಗಿದೆ. ನಾಲ್ಕನೇದು 3x + 2 = 0, 3x + 0y + 2 = 0, ax + by + c = 0, a 3, b 0, c 2 ಅನ್ನುವಂತ ಉತ್ತರ. ಈಗ ಕಲಿಕಾಂಶ 3 ಒಂದು ರೇಖಾತ್ಮಕ ಸಮೀಕರಣದ ಪರಿಹಾರ. ಪ್ರಶ್ನೆ 3 ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ ಎರಡೆರಡು ಪರಿಹಾರಗಳನ್ನು ಕಂಡುಹಿಡಿಯಿರಿ. 4x + 3y = 12. ಇಲ್ಲಿ x ಬೆಲೆ 0 ತೆಗೆದುಕೊಂಡಾಗ y ಬೆಲೆ 4 ಅಂತ ಬಂತು, ಒಂದು ಪರಿಹಾರ. y ಬೆಲೆ 0 ತೆಗೆದುಕೊಂಡಾಗ x ಬೆಲೆ ಎಷ್ಟು ಬಂತು 3. ಇಲ್ಲಿ ಎರಡೆರಡು ಪರಿಹಾರಗಳನ್ನು ಈಗಾಗಲೇ ಕಂಡುಹಿಡಿಯಲಾಗಿದೆ. ಎರಡು ಪರಿಹಾರಗಳು 0 ಇದ್ದಾಗ 4, 3 ಇದ್ದಾಗ 0. ಅದೇ ರೀತಿ ಎರಡನೇ ಪ್ರಶ್ನೆ ಕೂಡ 2x + 5y = 0, x = 0 ತಗೊಂಡಾಗ ಇಲ್ಲಿ 5y = 0 ಉಳಿತು, y = 0/5 ಅಂದ್ರೆ 0. y = 1 ತಗೊಂಡಾಗ ಇಲ್ಲಿ y ಬೆಲೆಯನ್ನ ನಾವು ಆದೇಶಿಸಿದಾಗ ಅಂದ್ರೆ y ಬೆಲೆಯನ್ನು ಆದೇಶಿಸಿದಾಗ 2x + y ಅಂದ್ರೆ 5 ಒಂದಲೇ 5, y ಬೆಲೆ 1 ತುಂಬಿದಾಗ 5 ಒಂದಲೇ 5 = 0, 2x = -5, x = -5/2 ಅಂತ. ಪ್ರತಿಯೊಂದಕ್ಕೂ ಎರಡೆರಡು ಅಂತ ಹೇಳ್ತಾರೆ. ಇಲ್ಲಿ ಮೂರನೇ ಪ್ರಶ್ನೆ 3y + 4 = 0. ಇಲ್ಲಿ x = 0 ತೆಗೆದುಕೊಂಡಾಗ 3y = -4, y = ಯಾಕಂದ್ರೆ ಇಲ್ಲಿ x ಇಲ್ಲೇ ಹಾಗಾಗಿ y ಬೆಲೆ -3/4, 4/3. x = 1 ಆದಾಗ 3y = -4 ಅದೇ ಸೇಮ್ ಆನ್ಸರ್ ಅನ್ನು ಬಂದಿರುತ್ತೆ. ಯಾಕಂದ್ರೆ x ಚರಾಕ್ಷರ ಇಲ್ಲ, ಅದು 0 ಇದೆ. ಎರಡು ಪರಿಹಾರಗಳು x ನ ಯಾವುದೇ ಬೆಲೆಗೆ y = -4/3 ಆಗಿರುತ್ತದೆ ಅಂತ. ಕಲಿಕಾಂಶ 4 ಸ್ವಯಂ ಸಿದ್ಧಗಳು.
ಯುಕ್ಲಿಡಿನ ಸ್ವಯಂ ಸಿದ್ಧಗಳನ್ನು ಬರೆಯಿರಿ ಅಂತಿದೆ. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮವಾಗಿರುವ ಅಂಶಗಳಿಗೆ ಸಮವಾಗಿರುವ ಅಂಶಗಳನ್ನು ಕೂಡಿಸಿದಾಗ ಮೊತ್ತಗಳು ಸಮನಾಗಿರುತ್ತೆ. ಸಮಾನ ಅಂಶಗಳಿಂದ ಸಮಾನ ಅಂಶಗಳನ್ನು ಕಳೆದ ಉಳಿದ ಭಾಗಗಳು ಸಮನಾಗಿರುತ್ತವೆ. ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಒಂದಕ್ಕೊಂದು ಸಮ. ಪೂರ್ಣವಾದ ಭಾಗಕ್ಕಿಂತ ದೊಡ್ಡದು. ಒಂದೇ ಅಂಶಗಳ ದುಪ್ಪಟ್ಟು ಅಂಶಗಳು ಒಂದಕ್ಕೊಂದು ಸಮ. ಒಂದೇ ಅಂಶಗಳ ಅರ್ಧದಷ್ಟಿರುವ ಅಂಶಗಳು ಒಂದಕ್ಕೊಂದು ಸಮ. ಇನ್ನು ಕಲಿಕಾಂಶ 5 ಆಧಾರ ಪ್ರತಿಜ್ಞೆ ಇದೆ. ಇಲ್ಲಿ ಯುಕ್ಲಿಡನ ಆಧಾರ ಪ್ರತಿಜ್ಞೆಯನ್ನು ಬರೆಯಿರಿ ಅಂತಿದೆ. ಇಲ್ಲಿ ಎಲ್ಲ ಆಧಾರ ಪ್ರತಿಜ್ಞೆಯನ್ನು ಬರೆಯಲಾಗಿದೆ. 5 ಆಧಾರ ಪ್ರತಿಜ್ಞೆಯನ್ನು ಬರೆಯಲಾಗಿದೆ. ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಒಂದು ಅಂತ್ಯಗೊಂಡ ರೇಖೆಯನ್ನು ಅನಿರ್ದಿಷ್ಟವರೆಗೆ ಹೊರದಿಸಬಹುದು. ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಬಹುದು. ಎಲ್ಲಾ ಲಂಬ ಕೋನಗಳು ಒಂದಕ್ಕೊಂದು ಸಮವಾಗಿರುತ್ತವೆ. 5ನೇ 2 ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಅದರ ಒಂದೇ ಬದಿಯಲ್ಲಿರುವ ಒಳ ಕೋನಗಳು ಒಟ್ಟಿಗೆ ತೆಗೆದುಕೊಂಡಾಗ ಎರಡು ಲಂಬ ಕೋನಗಳಿಗಿಂತ ಕಡಿಮೆ ಉಂಟಾದರೆ ಆ ಎರಡು ರೇಖೆಗಳನ್ನು ಅನಿರ್ದಿಷ್ಟ ಅವಧಿಗೆ ವೃದ್ಧಿಸಿದಾಗ ಎರಡು ಲಂಬ ಕೋನಗಳಿಗಿಂತ ಕಡಿಮೆ ಮೊತ್ತವು ಬರುವ ದಿಕ್ಕಿನಲ್ಲಿ ಆ ಎರಡು ರೇಖೆಗಳು ಒಂದನ್ನೊಂದು ಸಂಧಿಸುತ್ತವೆ ಅಂತ ಇತ್ತೆ. ಆದ್ಮೇಲೆ ಈ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಚಟುವಟಿಕೆ 3ಕ್ಕೆ ಸಂಬಂಧಪಟ್ಟಿರುವಂತಹ ಆ ಒಂದು ಚಟುವಟಿಕೆ 3 ಮತ್ತು ಅದರ ಸಂಪೂರ್ಣ ಉತ್ತರಗಳ ಕೂಡ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಇರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.